ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಆಗಸ್ಟ್ 5ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. UPSC ಪ್ರಿಪರೇಷನ್ ಸ್ಟ್ರಾಟಜಿಯ ಕುರಿತಂತೆ ಒಂದು ಫ್ರೀ ಸೆಷನ್ ಅನ್ನು ಆಗಸ್ಟ್ 7ರಂದು ಸಂಜೆ 4 ಗಂಟೆಗೆ ಲಾ ಎಕ್ಸಲೆನ್ಸ್ನ ವತಿಯಿಂದ ನಡೆಸಿಕೊಡ್ಲಾಗ್ತಾ ಇದೆ. ಆನ್ಲೈನ್ ಮತ್ತು ಆಫ್ಲೈನ್ ಮೋಡ್ಸ್ಗಳಲ್ಲಿ ಎರಡೂ ಮೋಡ್ಸ್ಗಳಲ್ಲಿ ಈ ಒಂದು ಫ್ರೀ ಸೆಷನ್ ಲಭ್ಯವಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೂ ಈ ಒಂದು ಫ್ರೀ ಸೆಷನ್ಗೆ ನೀವು ಈ ನಂಬರ್ಸ್ಗಳ ಮುಖಾಂತರವಾಗಿ ರಿಜಿಸ್ಟರ್ ಆಗ್ಬೋದು. UPSCಯನ್ನು ತಮ್ಮ ಕನಸನ್ನಾಗಿಟ್ಕೊಂಡಿರೋರಿಗೆ ತಮ್ಮ ಕನಸನ್ನು ನನಸು ಮಾಡ್ಕೊಳ್ಬೇಕು ಅಂತ ಅಂದರೆ ಯಾವ ರೀತಿಯಾದಂಥ ಸ್ಟ್ರಾಟಜಿ ಸರಿಯಾಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಪ್ರಿಪ್ರೇಷನ್ಗೆ ಒಂದು ಹಾದಿಯನ್ನು ನೀವು ಸುಗಮ ಮಾಡ್ಕೊಳ್ಬೇಕು ಅನ್ನೋದಾದರೆ ಈ ಒಂದು ಫ್ರೀ ಸೆಷನ್ನಿನ ಉಪಯೋಗವನ್ನು ಪಡ್ಕೊಳ್ಳಿ. ಆಗಸ್ಟ್ 1ರಂದು ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಡಿಸ್ಕಸ್ ಮಾಡೋಣ. ಪುಲ್ವಾಮಾ ಅಟ್ಯಾಕಿನ ಮಾಸ್ಟರ್ ಮೈಂಡ್ ಈಸ್ ಕಿಲ್ಡ್ ಅನ್ನುವಂಥ ಒಂದು ಆರ್ಟಿಕಲನ್ನು ನಾವು ಅವತ್ತು ಡಿಸ್ಕಸ್ ಮಾಡಿದ್ವಿ. ಪುಲ್ವಾಮಾ ಯಾವ ಯೂನಿಯನ್ ಟೆರಿಟರಿಯಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ಕೇಳಿದ್ದೆ. ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರವೋ ಅಥವಾ ಲಡಾಖ್ನಲ್ಲಿ ಬರುತ್ತೋ ಅನ್ನುವಂಥದ್ದನ್ನು. ಪುಲ್ವಾಮಾ UT ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರದ ಅಡಿಯಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ಸಾಕಷ್ಟು ಮಂದಿ ಉತ್ತರವನ್ನು ನೀಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಹಾಗೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನ ಅಡಿಯಲ್ಲಿ ನಾನ್ ಪರ್ಮನೆಂಟ್ ಮೆಂಬರ್ಸ್ ಅಂತ ಹೇಳಿ ಎಷ್ಟು ಮೆಂಬರ್ ಕಂಟ್ರೀಸ್ ಇರುತ್ತೆ ಅಂತ ಹೇಳಿ ಕೇಳಿದ್ದೆ. ಇದಕ್ಕೆ ಸರಿಯಾದ ಉತ್ತರ 10 ಮೆಂಬರ್ ಕಂಟ್ರೀಸ್. ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನುವಂಥದ್ದು UN ವಿಶ್ವಸಂಸ್ಥೆಯ ಒಂದು ಪ್ರಿನ್ಸಿಪಲ್ ಆರ್ಗನ್ ಆಗಿರುತ್ತೆ. ವಿಶ್ವಸಂಸ್ಥೆಗೆ ಎಷ್ಟು ಪ್ರಿನ್ಸಿಪಲ್ ಆರ್ಗನ್ಸ್ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. UNನ ಒಂದು ಪ್ರಿನ್ಸಿಪಲ್ ಆರ್ಗನ್ ಆಗಿರುವಂಥ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ 15 ಮಂದಿ ಸದಸ್ಯ ರಾಷ್ಟ್ರಗಳಿರುತ್ತೆ. ಅದರಲ್ಲಿ 5 ಪರ್ಮನೆಂಟ್ ರಾಷ್ಟ್ರಗಳಾದರೆ ಇನ್ನು 10 ನಾನ್ ಪರ್ಮನೆಂಟ್ ಸದಸ್ಯ ರಾಷ್ಟ್ರಗಳಾಗಿರುತ್ತೆ. ಆ 5 ಯಾವುವು ಅನ್ನುವಂಥದ್ದು US, ಚೈನಾ, ರಷ್ಯಾ, ಫ್ರಾನ್ಸ್ ಮತ್ತು UK. ಹಾಗೆ 10 ನಾನ್ ಪರ್ಮನೆಂಟ್ ಮೆಂಬರ್ಸ್ಗಳನ್ನು 2 ವರ್ಷಗಳ ಅವಧಿಗೆ ಅಂತೇಳಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ರೀಜನಲ್ ಬೇಸಿಸ್ನಲ್ಲಿ ಆಯ್ಕೆ ಆಗುತ್ತೆ. ಈ ವರ್ಷ ಭಾರತ 8ನೇ ಬಾರಿಗೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಆಯ್ಕೆಯಾಗಿರ್ತಕ್ಕಂಥದ್ದು 2021 ಮತ್ತು 22ನೇ ಸಾಲಿನ ಈ 2 ವರ್ಷದ ಅವಧಿಗೆ ಅಂತ ಹೇಳಿ. 2022ರಲ್ಲಿ ಭಾರತ 75 ವರ್ಷಗಳ ಸ್ವಾತಂತ್ರ್ಯ ಬಂದು 75 ವರ್ಷಗಳ ಒಂದು ಆಚರಣೆಯಲ್ಲಿರುವಂಥ ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿನ ಸದಸ್ಯವೂ ಕೂಡ ಭಾರತ ಆಗಿರುತ್ತೆ. ಹಾಗೂ 3ನೇ ಪ್ರಶ್ನೆ, ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ IHDI ಈ ಇಂಡೆಕ್ಸ್ ಯಾವುದನ್ನು ಅಳತೆ ಮಾಡುವಂಥ ಒಂದು ಇಂಡೆಕ್ಸ್ ಅಂತ ಹೇಳಿ ಕೇಳಿದ್ದೆ. ಪರ್ಸೆಂಟೇಜ್ ಲಾಸ್ ಇನ್ HDI ಡ್ಯೂ ಟು ಇನ್ಇಕ್ವಾಲಿಟಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಕೆಲವೊಬ್ಬರು ಲಾಸ್ ಇನ್ HDI ಡ್ಯೂ ಟು ಇನ್ಇಕ್ವಾಲಿಟಿ ಅನ್ನುವಂಥದ್ದನ್ನು ಆಪ್ಷನ್ ಎನಲ್ಲಿ ನೀಡಿದ್ದೆ. ಆ ಆಪ್ಷನನ್ನು ಟಿಕ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬೇಕು ಅಂತಲೇ ಈ ಒಂದು ಪ್ರಶ್ನೆಯನ್ನು ಕೇಳಿದಂಥದ್ದು. ಈ ರೀತಿ ಆಪ್ಷನನ್ನು ನೀಡಿದಂಥದ್ದು ಯಾತಕ್ಕೆ ಅಂದರೆ ನಾವು ಯೂಶಲಿ ಮೊದಲ ಒಂದು ಉತ್ತರವನ್ನು ನೋಡಿದಾಗ ಅದು ಸರಿ ಅಂತ ನಮಗೆ ಅನಿಸ್ತು ಅಂತ ಅಂದರೆ ಮುಖ್ಯದ ಆಪ್ಷನ್ಸ್ಗಳನ್ನು ನೋಡದೆಯೇ ಮೊದಲ ಒಂದು ಉತ್ತರಕ್ಕೆ ಸರಿ ಅಂತ ಹೇಳಿ ತಿಳಿಸ್ಬಿಡ್ತೇವೆ. ಅದಕ್ಕಿಂತ ಇನ್ನುಳಿದ ಆಪ್ಷನ್ಸ್ಗಳ ಮೇಲೂ ಕೂಡ ಒಮ್ಮೆ ಕಣ್ಣಾಯಿಸಬೇಕಾಗುತ್ತೆ. ಇಲ್ಲಿ ಪರ್ಸೆಂಟೇಜ್ ಲಾಸ್ ಇನ್ HDI ಡ್ಯೂ ಟು ಇನ್ಇಕ್ವಾಲಿಟಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ B ಅನ್ನುವಂಥದ್ದು ಸರಿಯಾದ ಉತ್ತರ. ಇವತ್ತಿನ ಮೊದಲ ಪ್ರಶ್ನೆಯಾಗಿ ಯುನೈಟೆಡ್ ನೇಷನ್ನಲ್ಲಿ ಎಷ್ಟು ಪ್ರಿನ್ಸಿಪಲ್ ಆರ್ಗನ್ಸ್ ಇದೆ ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಮೊದಲ ಆರ್ಟಿಕಲ್, ಅಪೋಸಿಷನ್ ರಿಜೆಕ್ಟ್ಸ್ ವೆಂಕಯ್ಯಾಸ್ ಟ್ರೂಸ್ ಆಫರ್ ಟು ಡಿಸ್ಕಸ್ ಫಾರ್ಮರ್ ಪ್ರೊಟೆಸ್ಟ್ ಅನ್ನುವಂಥದ್ದು. ರಾಜ್ಯಸಭೆಯ ಚೇರ್ಮನ್ ಆದ ವೆಂಕಯ್ಯ ನಾಯ್ಡು ಅವರು ಅಪೋಸಿಷನ್ ಪಾರ್ಟೀಸ್ಗಳೊಟ್ಟಿಗೆ ಅಪೋಸಿಷನ್ನ MPಸ್ಗಳೊಟ್ಟಿಗೆ ಫಾರ್ಮರ್ ಪ್ರೊಟೆಸ್ಟ್ನ ವಿಚಾರದಲ್ಲಿ ಡಿಸ್ಕಷನ್ ಮಾಡೋದಕ್ಕೆ ಟ್ರೂಸ್ನ ಆಫರ್ ಮಾಡಿದ್ರು ಕೂಡ. ಟ್ರೂಸ್ ಅಂತ ಅಂದರೆ ಸಾಮಾನ್ಯವಾಗಿ ಇದನ್ನು ನಾವು ವಾರ್ನ ಸಂದರ್ಭದಲ್ಲಿ ಬಳಸುವಂಥದ್ದು. ಯುದ್ಧದ ಸಂದರ್ಭದಲ್ಲಿ ಅದಕ್ಕೆ ಒಂದು ಬ್ರೇಕನ್ನು ನೀಡುವಂಥ ಸಂದರ್ಭದಲ್ಲಿ ಟ್ರೂಸ್ ಅನ್ನುವಂಥ ಪದವನ್ನು ಬಳಸ್ತೇವೆ. ಅಫ್ಘಾನಿಸ್ತಾನ್ ಮತ್ತು ತಾಲಿಬಾನ್ನವರ ನಡುವೆ ನಡೀತಿರ್ತಕ್ಕಂಥ ಆ ಹೋರಾಟದಲ್ಲೂ ಕೂಡ ರಂಜಾನ್ನ ಸಂದರ್ಭದಲ್ಲಿ ಟ್ರೂಸ್ ಅನ್ನುವಂಥ ಪದವನ್ನು ನಾವು ಕಂಡಿದ್ವಿ. ಈಗ ಈ ರೀತಿಯಾದಂಥ ಒಂದು ಟ್ರೂಸ್ ಅನ್ನ ಆಫರ್ ಮಾಡಿದ್ರು ಕೂಡ ಅಪೋಸಿಷನ್ MPಸ್ಗಳು ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಫಾರ್ಮರ್ ಪ್ರೊಟೆಸ್ಟ್ ಅನ್ನ ಡಿಸ್ಕಸ್ ಮಾಡೋದಕ್ಕೆ ರಾಜ್ಯಸಭೆಯಲ್ಲಿ ರೂಲ್ 267 ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು ಇವತ್ತಿನ ಬಿಸ್ನೆಸ್ ಏನಿತ್ತು, ಇವತ್ತು ರೆಗ್ಯುಲರ್ ಆಗಿ ಯಾವ ಬಿಲ್ಸ್ಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಹೌಸ್ನಲ್ಲಿ, ಅಪ್ಪರ್ ಹೌಸ್ ಅಂದ್ರೆ ರಾಜ್ಯಸಭೆಯನ್ನ ಅಪ್ಪರ್ ಹೌಸ್ ಅಂತ ಕೂಡ ಗುರುತಿಸುವಂಥದ್ದು, ಅಪ್ಪರ್ ಹೌಸ್ನ ಇವತ್ತಿನ ಬಿಸ್ನೆಸ್ ಏನಿತ್ತು ಅದೆಲ್ಲವನ್ನ ಕೂಡ ಸಸ್ಪೆಂಡ್ ಮಾಡಿ ರೂಲ್ 267 ಅನ್ನ ತಗೊಂಡು ಅದರ ಅಡಿಯಲ್ಲಿ ಫಾರ್ಮರ್ಸ್ ಎಜುಟೇಷನ್ ವಿಚಾರವನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರು ಕೂಡ ಈ ರೀತಿಯ ಒಂದು ಪೀಸ್ ಟಾಕಿಗೆ ಯಾರು ಕೂಡ ಅಂದ್ರೆ ಅಪೋಸಿಷನ್ MPಸ್ಗಳು ಒಪ್ಪಿಗೆಯನ್ನು ತೋರಿಲ್ಲ. ಬದಲಾಗಿ ಅಪೋಸಿಷನ್ ಪಾರ್ಟೀಸ್ಗಳು ಎಲ್ಲರೂ ಕೂಡ ಒಕ್ಕೊರಲಿನಿಂದ ಮೊದಲಿಗೆ ಪೆಗಸಿಸ್ ಸೈಬರ್ ಅಟ್ಯಾಕ್ನ ವಿಚಾರದಲ್ಲಿ ಡಿಸ್ಕಷನ್ ನಡೀಬೇಕು, ನಂತರದಲ್ಲಿ ಈ ರೀತಿಯ ಒಂದು ಫಾರ್ಮರ್ ಪ್ರೊಟೆಸ್ಟ್ನ ವಿಚಾರದಲ್ಲಿ ಡಿಸ್ಕಷನ್ ಅನ್ನೋಕ್ಕೆ ಅವರು ಸಿದ್ಧರಿದ್ದೇವೆ ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಅಪೋಸಿಷನ್ ಅನ್ನುವಂಥದ್ದು ಅನ್ಈಕ್ವಿವೋಕಲ್ ಆಗಿ ಅಂದ್ರೆ ಯಾವುದೇ ಎರಡು ಮಾತಿಲ್ಲದೆ ಒಂದೇ ನೇರವಾದಂಥ ಮಾತಿನಲ್ಲಿ ಸ್ಪಷ್ಟವಾಗಿ ಉತ್ತರವನ್ನು ನೀಡಿದ್ದಾರೆ.
ಮೊದಲಿಗೆ ಪೆಗಸಿಸ್ನ ವಿಚಾರದಲ್ಲಿ ಡಿಸ್ಕಷನ್ ನಡಿಬೇಕು, ನಂತರದಲ್ಲಿ ಫಾರ್ಮರ್ ಪ್ರೊಟೆಸ್ಟ್ನ ವಿಚಾರದಲ್ಲಿ ಡಿಸ್ಕಷನ್ ನಡಿಬೇಕು ಅಂತ ಹೇಳಿ. ಹೀಗಿದ್ದು ಕೂಡ ನಿನ್ನೆ ರಾಜ್ಯಸಭೆಯಲ್ಲಿ 3 ಬಿಲ್ಸ್ಗಳನ್ನ 1 ಗಂಟೆಯ ಅವಧಿಯಲ್ಲಿ ಪಾಸ್ ಮಾಡಿರ್ತಕ್ಕಂಥದ್ದು. ಹಾಗೆ ರಾಜ್ಯಸಭೆಯಿಂದ ಸಸ್ಪೆಂಡ್ ಆಗಿದ್ದಂತ ಎಂಪಿ, ರಾಜ್ಯಸಭೆಯ ತೃಣಮೂಲ್ ಕಾಂಗ್ರೆಸ್ಸಿನ ಮೆಂಬರ್ ಆಗಿದ್ದಂತ ರಾಜ್ಯಸಭೆಯಿಂದ ಸಸ್ಪೆಂಡ್ ಆಗಿದ್ದಂತ ಎಂಪಿ ಅವರು ರಾಜ್ಯಸಭೆಗೆ ಎಂಟ್ರಿ ಆಗ್ತಿದ್ದಾರೆ ಅಂತ ಹೇಳಿ ಅದನ್ನ ತಡೆಯೋದಕ್ಕೆ ಹೋದಂತ ಪಾರ್ಲಿಮೆಂಟ್ ಸೆಕ್ಯೂರಿಟಿ ಆಫೀಸರ್ ಒಬ್ರು ಮೈನರ್ ಇಂಜುರೀಸ್ ಗಳನ್ನ ಫೇಸ್ ಮಾಡ್ಬೇಕು ಬಂದಿರತಕ್ಕಂಥದ್ದು. ಇದು ಒಂದ್ ರೀತಿಯ ಅನ್ಎಕ್ಸೆಪ್ಟಬಲ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಅಂತಾನೂ ಕೂಡ ಕರಿಬಹುದಾಗುತ್ತೆ. ಇನ್ನು ಆರ್ಟಿಕಲ್ ಹಿನ್ನೆಲೆಯಲ್ಲಿ ನಾವು ರೂಲ್ 267 ನ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಏನಿದು ರೂಲ್ 267 ಅಂತ ಅಂದ್ರೆ, ರಾಜ್ಯಸಭೆಯ ಯಾವುದೇ ಎಂಪಿಯು, ರಾಜ್ಯಸಭೆಗೆ ಸದಸ್ಯನಾಗಿರ್ತಕ್ಕಂಥ ಯಾವುದೇ ಎಂಪಿ ಆದ್ರೂ ಕೂಡ ಚೇರ್ಪರ್ಸನ್ ಅವರ ಕನ್ಸೆಂಟ್ ಅನ್ನ ಪಡ್ಕೊಂಡು ಅವತ್ತಿಗೆ ಲಿಸ್ಟ್ ಆಗಿರ್ತಕ್ಕಂಥ ಬಿಸ್ನೆಸ್ ಗಳನ್ನ, ಅವತ್ತಿನ ಬಿಸ್ನೆಸ್ ಆಫ್ ದಿ ಡೇ ಏನಿರುತ್ತೆ ಅದನ್ನ ಸಸ್ಪೆಂಡ್ ಮಾಡಿ ರೂಲ್ 267 ಅನ್ನ ಅಪ್ಲಿಕಬಲ್ ಮಾಡಬಹುದಾಗಿರುತ್ತೆ. ಇನ್ನು ಈ ರೂಲ್ 267 ಅನ್ನ ಈ ನೋಟಿಸ್ ಅನ್ನ ಯಾರು ಇಶ್ಯೂ ಮಾಡಬಹುದು ಅಂತ ಅಂದ್ರೆ, ರಾಜ್ಯಸಭೆಯ ಯಾವುದೇ ಸದಸ್ಯ ಚೇರ್ಪರ್ಸನ್ ಆಫ್ ದಿ ರಾಜ್ಯಸಭಾ, ಅಂದ್ರೆ ಸದ್ಯಕ್ಕೆ ವೆಂಕಯ್ಯ ನಾಯ್ಡು, ಯಾವ ಸಂದರ್ಭದಲ್ಲಾದ್ರೂ ಕೂಡ ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಚೇರ್ಪರ್ಸನ್ ಆಗಿರ್ತಾರೆ. ರಾಜ್ಯಸಭೆಯ ಚೇರ್ಪರ್ಸನ್ಗೆ ರಾಜ್ಯಸಭೆಯ ಯಾವುದೇ ಸದಸ್ಯರು ಯಾವುದೋ ವಿಚಾರದ ಬಗ್ಗೆ ಡಿಸ್ಕಷನ್ ಅನ್ನ ಮಾಡೋದಕ್ಕೆ ಅಂತ ಹೇಳಿ ಈ ರೂಲ್ 267 ಅಡಿಯಲ್ಲಿ ನೋಟಿಸ್ ಅನ್ನ ಇಶ್ಯೂ ಮಾಡಬಹುದಾಗಿರುತ್ತೆ. ಇನ್ನು ಯಾಕೆ ರೂಲ್ 267 ಅನ್ನುವಂಥದ್ದು ರೇರ್ಲಿ ಇನ್ವೋಕ್ ಆಗಿದೆ ರಾಜ್ಯಸಭೆಯಲ್ಲಿ ಅಂತ ಅಂದ್ರೆ, ನೋ ನೋಟಿಸ್ ಅಂಡರ್ ರೂಲ್ 267 ಅನ್ನುವಂಥದ್ದು ರಾಜ್ಯಸಭೆಯ ಚೇರ್ಪರ್ಸನ್ ಅವರಿಂದ ನವೆಂಬರ್ 2016ರಿಂದಲೂ ಕೂಡ ಅಕ್ಸೆಪ್ಟ್ ಆಗಿಲ್ಲ. ಅವರ ಒಂದು ಕನ್ಸೆಂಟ್ ಇದ್ರೆ ಮಾತ್ರವೇ ಈ ರೂಲ್ 267 ಅನ್ನುವಂಥದ್ದು ಅಪ್ಲಿಕಬಲ್ ಆಗುತ್ತೆ. ಆದ್ರೆ ಅವರ ಗಮನಕ್ಕೆ ಸಾಕಷ್ಟು ನೋಟಿಸಸ್ ಬಂದ್ರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಒಂದು ವೇಳೆ ಚೇರ್ಪರ್ಸನ್ ಅವರು ಸೂಚಿಸಲಿಲ್ಲ ಅಂತ ಅಂದ್ರೆ, ಆ ಒಪ್ಪಿಗೆ ಇಲ್ಲದೆ ಈ ರೂಲ್ 267 ಅನ್ನುವಂಥದ್ದು ಇನ್ವೋಕ್ ಆಗೋದಿಲ್ಲ. ಕಳೆದ ಬಾರಿ ಯಾವಾಗ ಈ ರೂಲ್ 267 ಇನ್ವೋಕ್ ಆಗಿತ್ತು ಅಂತಂದ್ರೆ, ನವೆಂಬರ್ 16, 2016ರಲ್ಲಿ ಡಿಮಾನಿಟೈಸೇಷನ್ ನ ವಿಚಾರದಲ್ಲಿ ಡಿಸ್ಕಷನ್ ಅನ್ನ ಮಾಡೋದಕ್ಕೆ ಆ ಸಂದರ್ಭದಲ್ಲಿ ಈ ರೂಲ್ 267 ಅನ್ನ ಇನ್ವೋಕ್ ಮಾಡಲಾಗಿತ್ತು. 2015ರಲ್ಲೂ ಕೂಡ ರಾಜ್ಯಸಭೆಯಲ್ಲಿ ಅಗ್ರೇರಿಯನ್ ಕ್ರೈಸಿಸ್ ಅನ್ನ ಡಿಸ್ಕಸ್ ಮಾಡೋದಕ್ಕೆ ಅಂತ ಹೇಳಿ ರೂಲ್ 267 ಅನ್ನ ಇನ್ವೋಕ್ ಮಾಡಲಾಗಿತ್ತು. ಈ ಎರಡೂ ಸಂದರ್ಭದಲ್ಲಿ ಹಮೀದ್ ಅನ್ಸಾರಿ ಅವರು ಅಪ್ಪರ್ ಹೌಸಿನ ಚೇರ್ಮನ್ ಆಗಿದ್ರು. ಇದೇ ರೀತಿಯಲ್ಲಿ ಒಂದು ವೇಳೆ ಲೋಕಸಭೆಯಲ್ಲಿ ಅವತ್ತಿನ ಯಾವುದೋ ಒಂದು ಅನ್ಲಿಸ್ಟೆಡ್ ಮ್ಯಾಟರ್ಸ್ಗಳು, ಅಂದ್ರೆ ಇವತ್ತು ಬಿಸ್ನೆಸ್ ಆಫ್ ದಿ ಡೇ ಅಲ್ಲಿ ಯಾವ ವಿಚಾರಗಳನ್ನ ಡಿಸ್ಕಸ್ ಮಾಡಲಾಗುತ್ತೆ ಅಂತ ಹೇಳಿ ಲಿಸ್ಟ್ ಮಾಡಲಾಗಿರುತ್ತೆ, ಆ ಲಿಸ್ಟೆಡ್ ಅಲ್ಲದೆ ಅನ್ಲಿಸ್ಟೆಡ್ ಮ್ಯಾಟರ್ಸ್ಗಳ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅಂತ ಅಂದ್ರೆ ಲೋಕಸಭೆಯಲ್ಲಿ ಯಾವ ಒಂದು ಮೋಷನ್ ಅನ್ನ ಪಾಸ್ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ 29 ಮಿನಿಸ್ಟರ್ಸ್ ಇಂಡಕ್ಟೆಡ್ ಟು ಕರ್ನಾಟಕ ಕ್ಯಾಬಿನೆಟ್ ಅನ್ನುವಂಥದ್ದು, ಕರ್ನಾಟಕ ಕ್ಯಾಬಿನೆಟ್ಗೆ ನೂತನವಾಗಿ 29 ಸಚಿವರನ್ನ ಇಂಡಕ್ಟ್ ಮಾಡಲಾಗಿದೆ ಅನ್ನುವಂಥದ್ದು. ಕಳೆದ ವಾರವಷ್ಟೇ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಈಗ ಅವರ ಅಡಿಯಲ್ಲಿನ ಕ್ಯಾಬಿನೆಟ್ಗೆ 29 ಸಚಿವರುಗಳು ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಹಾಗೆ ಯಡಿಯೂರಪ್ಪನವರ ಮಗ ವಿಜಯೇಂದ್ರನ್ ಅವರಿಗೆ ಈ ಒಂದು ಕ್ಯಾಬಿನೆಟ್ ನಲ್ಲಿ ಸ್ಥಾನ ಇಲ್ಲ ಅನ್ನುವಂಥದ್ದು. ಇದೆಲ್ಲವೂ ಲೋಕಲ್ ನ್ಯೂಸ್ ಆಗುತ್ತೆ, ಕರ್ನಾಟಕದ ಬಗ್ಗೆ ನಮಗೆ ತಿಳಿದಿರಬೇಕಾಗುತ್ತೆ. ಆ ಕಾರಣದಿಂದ ಈ ಹಿಂದೆ ಇದ್ದಂತ ಒಂದು ಸರ್ಕಾರದ, ಯಡಿಯೂರಪ್ಪನವರ ಸರ್ಕಾರದಲ್ಲಿ ಇದ್ದಂತ ಸಚಿವರುಗಳ ಪೈಕಿ 23 ಸಚಿವರುಗಳನ್ನ ಮತ್ತೆ ಈ ಒಂದು ಕ್ಯಾಬಿನೆಟ್ ನ ಅಡಿಯಲ್ಲೂ ಕೂಡ ಸಚಿವ ಸ್ಥಾನವನ್ನ ಅವರಿಗೆ ನೀಡಲಾಗಿದೆ. ಇನ್ನುಳಿದಂತ 6 ಹೊಸ ಮುಖಗಳನ್ನು ಕೂಡ ನಾವು ಕಾಣಬಹುದಾಗುತ್ತೆ. ಇದು ಆರ್ಟಿಕಲ್ನ ವಿಚಾರ ಆಗಿದ್ರೆ, ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಯಾರು ಇವರಿಗೆ ಓತನ್ನ ನೀಡ್ತಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ರಾಜ್ಯದ ಅಡಿಯಲ್ಲಿ ಬರುವಂತ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳಿಗೆ ಅಲ್ಲಿನ ಗವರ್ನರ್ ಅವರು ಓತನ್ನ ಅಡ್ಮಿನಿಸ್ಟರ್ ಮಾಡುವಂಥದ್ದು. ಯಾರು ಅಂದಾಗ ಗವರ್ನರ್ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಲಿ, ಎಲ್ಲಿಯೂ ಕೂಡ ತಪ್ಪು ಮಾಡುವಂಥದ್ದು ಬೇಡ. ಒಮ್ಮೊಮ್ಮೆ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಅಂತ ಹೇಳಿ ಕೂಡ ಆಪ್ಷನ್ ಇದ್ದಾಗ ಕನ್ಫ್ಯೂಸ್ ಆಗುವಂತ ಸಂಭವಗಳಿರುತ್ತೆ. ಹಾಗಾಗಿ ಗವರ್ನರ್ ಅವರು ಓತನ್ನ ಅಡ್ಮಿನಿಸ್ಟರ್ ಮಾಡ್ತಾರೆ ಅನ್ನುವಂಥದ್ದು ತಿಳಿದಿರಲಿ. ಹಾಗೆ ಕೇಂದ್ರಕ್ಕೆ ಬಂದಾಗ ಅಲ್ಲೂ ಕೂಡ ಪ್ರೆಸಿಡೆಂಟ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳಿಗೆ ಓತನ್ನ ಅಡ್ಮಿನಿಸ್ಟರ್ ಮಾಡುವಂಥದ್ದು. ಇನ್ನು ಓತ್ ಟೇಕಿಂಗ್ ನ ಸಂದರ್ಭದಲ್ಲಿ ಪೋರ್ಟ್ಫೋಲಿಯೋದ ಹಂಚಿಕೆ ಅನ್ನುವಂಥದ್ದು ಆಗಿರ್ಲೇಬೇಕು ಅಂತಿಲ್ಲ. ಪೋರ್ಟ್ಫೋಲಿಯೋವನ್ನ ಹಂಚಿಕೆ ಮಾಡದೆ ಸಚಿವರ ಓತ್ ಟೇಕಿಂಗ್ ಅನ್ನುವಂಥದ್ದು ನಡೆಯುತ್ತೆ. ನಂತರದಲ್ಲಿ ಪೋರ್ಟ್ಫೋಲಿಯೋ ಹಂಚಿಕೆಯನ್ನ ಮಾಡಬಹುದಾಗಿರುತ್ತೆ. ಒಮ್ಮೆ ಸಿಎಂ ಅವರೇನಾದ್ರೂ ತಮ್ಮ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರೆ ಅವರ ಕಂಪ್ಲೀಟ್ ಕ್ಯಾಬಿನೆಟ್ ಕೂಡ ಅಲ್ಲಿಂದ ಪತನ ಆಗುತ್ತೆ. ನಂತರದಲ್ಲಿ ಹೊಸ ಸಿಎಂ ಸ್ವಾರ್ನಿನ್ ಆದ ನಂತರದಲ್ಲಿ ಅಥವಾ ಹೊಸ ಸಿಎಂ ಆಯ್ಕೆ ಆದ ನಂತರದಲ್ಲಿ ಹೊಸದಾದಂತ ಕ್ಯಾಬಿನೆಟಿನ ಸೃಜನೆ ಅನ್ನುವಂಥದ್ದು ಆಗುತ್ತೆ. ಮುಂದಿನ ಆರ್ಟಿಕಲ್, ಸಿಜೆಐ ರೆಕ್ಯೂಸಸ್ ಹಿಮ್ಸೆಲ್ಫ್ ಫ್ರಮ್ ಆಂಧ್ರ ತೆಲಂಗಾಣ ಕೇಸ್ ಅನ್ನುವಂಥದ್ದು. ಆಂಧ್ರ ಮತ್ತು ತೆಲಂಗಾಣಕ್ಕೆ ಸಂಬಂಧಪಟ್ಟಂತ ಒಂದು ವಾಟರ್ ಡಿಸ್ಪ್ಯೂಟ್ ನ ವಿಚಾರದಲ್ಲಿ ಸಿಜೆಐ ರಮಣ ಅವರು ಈ ಒಂದು ಕೇಸ್ನಿಂದ ತಾವು ಹಿಂದೆ ಸರಿದಿದ್ದಾರೆ. ಕಾರಣ ಅವರು ಕೂಡ ಅದೇ ರೀಜನ್ಗೆ ಬಿಲಾಂಗಿಂಗ್ ಆಗಿರೋದ್ರಿಂದ ಬಯಾಸ್ಡ್ ಡಿಸಿಷನ್ ಅನ್ನುವಂತ ಕಳಂಕ ಅಥವಾ ಒಂದು ಆ ರೀತಿಯ ಒಪಿನಿಯನ್ ಬರಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಆಂಧ್ರ ಮತ್ತು ತೆಲಂಗಾಣಕ್ಕೆ ಸಂಬಂಧಪಟ್ಟಂತ ಕೇಸ್ನಿಂದ ಸಿಜೆಐ ಅವರು ಹಿಂದೆ ಸರಿದಿರ್ತಕ್ಕಂಥದ್ದು. ಇಲ್ಲಿ ಆಂಧ್ರ ಪ್ರದೇಶದವರು ತೆಲಂಗಾಣದ ಮೇಲೆ ಒಂದು ಅಪವಾದವನ್ನ ಮಾಡ್ತಾ ಒಂದು ಪಿಟಿಷನ್ ಅನ್ನ ಫೈಲ್ ಮಾಡಿದ್ದಾರೆ. ತೆಲಂಗಾಣದ ಜನತೆ ಆಂಧ್ರ ಪ್ರದೇಶದ ಜನಗಳಿಗೆ ಸಿಗ್ಬೇಕಾಗಿರ್ತಕ್ಕಂಥ ಸರಿಯಾದ ಡ್ರಿಂಕಿಂಗ್ ವಾಟರ್ ಮತ್ತು ಇರಿಗೇಷನ್ಗೆ ಸಿಗಬಹುದಾದಂತ ನೀರನ್ನ ಕಿತ್ಕೊಳ್ಳುವಂತ ಕಾರ್ಯವನ್ನ ಮಾಡ್ತಾ ಇದೆ ಅನ್ನುವಂಥದ್ದು. ಈ ಮೂಲಕ ಫಂಡಮೆಂಟಲ್ ರೈಟ್ಸ್
ರೈಟ್ ಟು ಲೈಫ್ ಆಫ್ ಸಿಟಿಸನ್ಸ್ ಅನ್ನ ಕಿತ್ಕೊಳ್ಳುವಂತ ಕಾರ್ಯವನ್ನ ತೆಲಂಗಾಣ ಮಾಡ್ತಾ ಇದೆ ಅಂತ ಹೇಳಿ ಆಂಧ್ರ ಪ್ರದೇಶದ ಪಿಟಿಷನ್ ಇರುವಂತದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಫಂಡಮೆಂಟಲ್ ರೈಟ್ ಆದಂತ ರೈಟ್ ಟು ಲೈಫ್ ಅನ್ನುವಂಥದ್ದು ಯಾವ ಒಂದು ಆರ್ಟಿಕಲ್ನ ಅಡಿಯಲ್ಲಿ ನಾವು ಕಾಣ್ತೇವೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ LS ಕ್ಲಿಯರ್ಸ್ ಏರ್ ಕ್ವಾಲಿಟಿ ಕಮಿಷನ್ ಬಿಲ್ ಫಾರ್ NCR ಅನ್ನುವಂಥದ್ದು. ಲೋಕಸಭೆಯಲ್ಲಿ ನಿನ್ನೆ ಏರ್ ಕ್ವಾಲಿಟಿ ಕಮಿಷನ್ ಬಿಲ್ ಅನ್ನುವಂಥದ್ದು ಇದು NCR ರೀಜನ್ಗೆ ಸಂಬಂಧಪಟ್ಟಂತ ಒಂದು ಬಿಲ್ ಆಗಿದೆ. ಇದನ್ನ ಲೋಕಸಭೆ ನಿನ್ನೆ ಕ್ಲಿಯರ್ ಮಾಡಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಈ ಹಿಂದೆ ಟೆಂಪ್ರವರಿ ಪರ್ಪಸ್ ನಲ್ಲಿ ಅದು ಫಾರ್ಮ್ ಆಗಿತ್ತು. ನಂತರದಲ್ಲಿ ಅದನ್ನ ಪಾರ್ಲಿಮೆಂಟಿನ ಅಡಿಯಲ್ಲಿ ಡಿಸ್ಕಷನ್ಗೆ ತರಬೇಕು ಅನ್ನುವಂಥದ್ದು ಇತ್ತು. ಆರ್ಡಿನೆನ್ಸ್ ನ ಮುಖಾಂತರವಾಗಿ ಬಂದಂತ ಈ ಒಂದು ಬಾಡಿ 2020 ಅಕ್ಟೋಬರ್ನಲ್ಲಿ ಇಂಟ್ರೊಡ್ಯೂಸ್ ಆಯಿತು. ಟೆಂಪ್ರರಿ ಮೆಷರ್ ಆಗಿ ಇಂಟ್ರೊಡ್ಯೂಸ್ ಆಗಿತ್ತು. ಇದನ್ನ ಒಂದು ಪರ್ಮನೆಂಟ್ ಲಾ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಅಂದ್ರೆ ಮತ್ತೆ ಪಾರ್ಲಿಮೆಂಟ್ ಸೆಷನ್ಗೆ ಕೂತ 6 ವಾರಗಳ ಒಳಗಾಗಿ ಇದರ ಡಿಸ್ಕಷನ್ ಆಗಿ ಇದಕ್ಕೆ ಅಪ್ರೂವಲ್ ಅನ್ನುವಂಥದ್ದು ದೊರೆಯಬೇಕಾಗಿತ್ತು. ಆದರೆ ಬಜೆಟ್ ಸೆಷನ್ ಬಿಗಿನ್ ಆಗೋದಕ್ಕೆ ಮುಂಚೆ ನಡೆದಂತ ಯೂನಿಯನ್ ಕ್ಯಾಬಿನೆಟ್ಟಿನ ಡಿಸ್ಕಷನ್ಸ್ನ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲೂ ಕೂಡ ಇದಕ್ಕೆ ಒತ್ತನ್ನು ನೀಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇದನ್ನ ಪಾರ್ಲಿಮೆಂಟ್ನಲ್ಲಿ ಇದರ ಚರ್ಚೆ ಕೂಡ ನಡೆಯಲಿಲ್ಲ. ಹಾಗಾಗಿ ಈ ಒಂದು ಬಾಡಿ ಅನ್ನುವಂಥದ್ದು ಪಾರ್ಲಿಮೆಂಟಿನಲ್ಲಿ ಇಂಟ್ರೊಡ್ಯೂಸೇ ಆಗದೆ ಎಕ್ಸ್ಪೈರ್ ಆಗಬೇಕಾಗಿ ಬಂತು. ಈಗ ಈ ಪರ್ಮನೆಂಟ್ ಬಾಡಿಯನ್ನ ಕ್ರಿಯೇಟ್ ಮಾಡೋದಕ್ಕೆ ಅಂತ ಹೇಳಿ ಬಿಲ್ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಆಗಿ ಲೋಕಸಭೆಯಲ್ಲಿ ಇದನ್ನ ಪಾಸ್ ಮಾಡಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಫುಲ್ ಟೈಮ್ ಚೇರ್ ಪರ್ಸನ್ ಅನ್ನ ಈ ಒಂದು ಬಾಡಿ ಹೊಂದಿರುತ್ತೆ. ಇದರ ಜೊತೆಗೆ ಈ ಫುಲ್ ಟೈಮ್ ಇರುವಂತ ಈ ಒಂದು ಬಾಡಿಗೆ ಒಂದು ಫೈನಲ್ ಸೇ ಅನ್ನುವಂಥದ್ದು ಇರುತ್ತೆ. ಯಾವುದೇ ಒಂದು ಪೊಲ್ಯೂಷನ್ಗೆ ರಿಲೇಟೆಡ್ ಆಗಿ NCR ನಲ್ಲಿ ಇರುವಂತ ಪ್ರಾಬ್ಲಮ್ಸ್ ಗಳನ್ನ ಅಡ್ರೆಸ್ ಮಾಡುವಂತ ಅದರ ಕುರಿತಂತ ಪಾಲಿಸಿಯನ್ನ ಫೈನಲೈಸ್ ಮಾಡುವಂತ ಪವರ್ ಕೂಡ ಅವರಿಗೆ ಇರುತ್ತೆ. ಫುಲ್ ಟೈಮ್ ಚೇರ್ಪರ್ಸನ್ ಒಟ್ಟಿಗೆ ರೇಂಜ್ ಆಫ್ ಮೆಂಬರ್ಸ್ ಗಳನ್ನ ಕೂಡ ಇದು ಒಳಗೊಂಡಿರುತ್ತೆ. ಸೆವೆರಲ್ ಮಿನಿಸ್ಟ್ರೀಸ್ ಗಳಿಂದ ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ಸ್ ಗಳನ್ನ ಕೂಡ ಇದು ಒಳಗೊಳ್ಳುವಂಥದ್ದು. ಹಾಗೆ ಬೇರೆ ಬೇರೆ ಮಿನಿಸ್ಟ್ರಿಯಲ್ಲಿಂದಲೂ ಕೂಡ ವ್ಯಕ್ತಿಗಳನ್ನ ಈ ಒಂದು ಬೋರ್ಡ್ ನಲ್ಲಿ ನಾವು ಕಾಣಬಹುದಾಗಿರುತ್ತೆ. ಇನ್ನ ಪಾಲಿಸಿಗಳನ್ನ ಎವಾಲ್ವ್ ಮಾಡುವಲ್ಲಿ, ಡೈರೆಕ್ಷನ್ಸ್ ಗಳನ್ನ ಇಶ್ಯೂ ಮಾಡುವಲ್ಲಿ, ಒಟ್ಟಾರೆ ಡೆಲ್ಲಿ ಮತ್ತು ಅಡ್ಜಾಯ್ನಿಂಗ್ ರೀಜನ್ ಅಲ್ಲಿ ಆಗುವಂತ ಏರ್ ಪೊಲ್ಯೂಷನ್ ಅನ್ನ ಅಡ್ರೆಸ್ ಮಾಡೋದಕ್ಕೆ, ಟ್ಯಾಕಲ್ ಮಾಡೋದಕ್ಕೆ ಈ ಒಂದು ಕಮಿಷನ್ ನೆರವಾಗಲಿದೆ. ನ್ಯೂ ಆರ್ಗನೈಸೇಷನ್ ಅನ್ನುವಂಥದ್ದು ಒಂದು ಪರ್ಮನೆಂಟ್ ಬಾಡಿ ಆಗಿರುತ್ತೆ. NCR ರೀಜನ್ ಅಲ್ಲಿ ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಡೆಲ್ಲಿ ಆಗಿರ್ಬೋದು, ಪಂಜಾಬ್, ರಾಜಸ್ಥಾನ್, ಹರಿಯಾಣ, ಉತ್ತರ ಪ್ರದೇಶ್ ಇಲ್ಲೆಲ್ಲವೂ ಕೂಡ ಈ ಒಂದು ಬಾಡಿಯಿಂದ ನೆರವಾಗುತ್ತೆ ಅನ್ನುವಂಥದ್ದು. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಸ್ಟಬಲ್ ಬರ್ನಿಂಗ್ ಅನ್ನುವಂಥದ್ದು ಡೆಲ್ಲಿಯಲ್ಲಿ ಮತ್ತು ಆ NCR ರೀಜನ್ ಅಲ್ಲಿ ಏರ್ ಪೊಲ್ಯೂಷನ್ ಅನ್ನುವಂಥದ್ದು ಹೆಚ್ಚಾಗೋದಕ್ಕೆ, ಏರ್ ಕ್ವಾಲಿಟಿ ಅನ್ನುವಂಥದ್ದು ಕಡಿಮೆ ಆಗೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಿರ್ತಕ್ಕಂಥ ಒನ್ ಆಫ್ ದಿ ಮೇಜರ್ ಫ್ಯಾಕ್ಟರ್ ಅಂತ ಕೂಡ ಗುರುತಿಸ್ಕೊಳ್ಳುತ್ತೆ. ಸ್ಟಬಲ್ ಬರ್ನಿಂಗ್ ಅನ್ನ ಅಡ್ರೆಸ್ ಮಾಡೋದಕ್ಕೆ ಅಂತ ಹೇಳಿ ಹಲವಾರು ಮೆಜರ್ಸ್ ಗಳನ್ನ ತಗೊಂಡ್ರು ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ಅಡ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಕಂಪ್ಲೀಟ್ ಆಗಿ ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಇದು ಕೂಡ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಆಗಿದೆ ಡೆಲ್ಲಿಯ ಪುವರ್ ಏರ್ ಕ್ವಾಲಿಟಿಗೆ. ಈ ಕಾರಣದಿಂದ ಸ್ಟಬಲ್ ಬರ್ನಿಂಗ್ ಅನ್ನ ಮಾಡುವಂತ ರೈತರಿಗೆ ಒಂದು ಪೆನಾಲ್ಟಿಯನ್ನ ಹಾಕುವಂತ ಒಂದು ಕ್ಲಾಸ್ ಅನ್ನು ಕೂಡ ಈ ಒಂದು ಬಿಲ್ ಅನ್ನುವಂಥದ್ದು ಈ ಹಿಂದೆ ಒಳಗೊಂಡಿತ್ತು. ಅದನ್ನ ಆ ಲೈನ್ಸ್ ಗಳನ್ನ ಈಗ ಫಾರ್ಮ್ ಲಾಸ್ ಗಳ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ತಿದ್ದಂತ ಫಾರ್ಮರ್ಸ್ ಗಳು ಇದರ ವಿರುದ್ಧವಾಗಿ ಕೂಡ ಪ್ರೊಟೆಸ್ಟ್ ಮಾಡಿದ್ದ ಹಿನ್ನೆಲೆಯಲ್ಲಿ ಈ ರೀತಿ ಪೀನಲೈಸ್ ಮಾಡುವಂತ ಒಂದು ಅಂಶ ಏನಿತ್ತು ಅದನ್ನ ಈ ಬಿಲ್ ನಿಂದ ತೆಗೆದು ಹಾಕಲಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ರೀತಿಯ ಪೀನಲೈಸ್ ಮಾಡುವಂತ ಯಾವುದೇ ಒಂದು ಪ್ರಾವಿಷನ್ ಅನ್ನುವಂಥದ್ದು ಈ ಬಿಲ್ ನ ಅಡಿಯಲ್ಲಿ ಇಲ್ಲದೆ ಇರತಕ್ಕಂಥದ್ದು. ಒಟ್ಟಾರೆ ಏರ್ ಕ್ವಾಲಿಟಿ ಕಮಿಷನ್ ಬಿಲ್ ಅನ್ನುವಂಥದ್ದು LS ನಲ್ಲಿ ಕ್ಲಿಯರ್ ಆಗಿದೆ. ಈ ಒಂದು ಬಿಲ್ ನ ಮುಖಾಂತರವಾಗಿ ಒಂದು ಫುಲ್ ಟೈಮ್ ಬಾಡಿಯನ್ನ NCR ರೀಜನ್ ಅಲ್ಲಿನ ಏರ್ ಕ್ವಾಲಿಟಿಯನ್ನ ಮೇಂಟೈನ್ ಮಾಡೋದಕ್ಕೆ, ಮ್ಯಾನೇಜ್ ಮಾಡೋದಕ್ಕೆ ಅಥವಾ ಬೆಟರ್ ಮಾಡೋದಕ್ಕೆ ಅಂತ ಹೇಳಿ ಈ ಒಂದು ಕಮಿಷನ್ ಅನ್ನ ಮುಂದಿನ ದಿನಗಳಲ್ಲಿ ನಾವು ನೋಡಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ನೀಡ್ ವಯಬಲ್ ಆಲ್ಟರ್ನೇಟಿವ್ಸ್ ಟು ಸ್ಟಬಲ್ ಬರ್ನಿಂಗ್ ಅನ್ನುವಂಥದ್ದು. ಸ್ಟಬಲ್ ಬರ್ನಿಂಗ್ ನ ವಿಚಾರದಲ್ಲಿ ಈಗಷ್ಟು ಡಿಸ್ಕಸ್ ಮಾಡ್ತಾ ಇದ್ವಿ. ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಫಾರ್ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ಗೆ ಸಂಬಂಧಪಟ್ಟಂತೆ ಒಂದು ಬಿಲ್ ಅನ್ನ ನಿನ್ನೆಯಷ್ಟೇ LS ನಲ್ಲಿ ಅಪ್ರೂವ್ ಮಾಡಲಾಗಿದೆ ಅಂತ ಹೇಳಿ. ಈ ಬಿಲ್ ನ ಅಡಿಯಲ್ಲಿ ಸ್ಟಬಲ್ ಬರ್ನಿಂಗ್ ಅನ್ನ ಮಾಡುವಂತ ಯಾವುದೇ ರೈತರ ಮೇಲೆ ಪೀನಲೈಸ್ ಮಾಡುವಂತ ಒಂದು ಪ್ರಾವಿಷನ್ ಅನ್ನ ಬಿಲ್ ಹೊಂದಿತ್ತು. ಆದ್ರೆ ಈಗ ಅದನ್ನ ರಿಮೂವ್ ಮಾಡಲಾಗಿದೆ ಅನ್ನುವಂಥದ್ದು. ಸದ್ಯದ ಟೆಕ್ಸ್ಟ್ ನಲ್ಲಿ ಈ ಒಂದು ಪ್ರಾವಿಷನ್ ಅನ್ನ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಸ್ಟಬಲ್ ಬರ್ನಿಂಗ್ ಮಾಡುವಂತ ರೈತರ ಮೇಲೆ ಪೀನಲೈಸ್ ಮಾಡೋದನ್ನ ಬಿಟ್ಟು ಅದಕ್ಕೆ ಬೇರೆಯದೇ ರೀತಿಯಾದಂತಹ ಆಲ್ಟರ್ನೇಟಿವ್ಸ್ ಅನ್ನ ಹುಡುಕ್ಬೇಕಾಗಿರ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಅಡ್ರೆಸ್ ಮಾಡುವಂತ ಮಾರ್ಗ ಆಗುತ್ತೆ. ಯಾಕೆಂದ್ರೆ ಒಂದ್ ವೇಳೆ ಪೀನಲೈಸಿಂಗ್ ಇಂದ ಈ ಒಂದು ಸ್ಟಬಲ್ ಬರ್ನಿಂಗ್ ಸ್ಟಾಪ್ ಆಗೋದೇ ಆಗಿದ್ರೆ ಬಹುಶಃ ಇಷ್ಟೊತ್ತಿಗೆ ನಾವು ಎಂಡ್ ಮಾಡಬಹುದಾಗಿತ್ತು ಅನ್ನುವಂಥದ್ದು ಕೆಲವರ ಎಕ್ಸ್ಪರ್ಟ್ಸ್ ಗಳ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. 3 ಮೇನ್ ಸೊಲ್ಯೂಷನ್ಸ್ ಗಳನ್ನ ಇಲ್ಲಿ ಸ್ಟಬಲ್ ಬರ್ನಿಂಗ್ ಗೆ ನೀಡ್ತಾ ಹೋಗಿದ್ದಾರೆ. ಇದು ನಮಗೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುವಂತ ಅಂಶ ಆಗಬಹುದು. ಯಾಕೆಂದ್ರೆ ಸ್ಟಬಲ್ ಬರ್ನಿಂಗ್ ಅನ್ನುವಂಥದ್ದು ಆಲ್ಮೋಸ್ಟ್ ಪ್ರತಿ ವರ್ಷವೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಏರ್ ಕ್ವಾಲಿಟಿ ಅನ್ನುವಂಥದ್ದು ಡೆಲ್ಲಿಯಲ್ಲಿ ಕುಸಿತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಕಾರಣಗಳನ್ನ ಹುಡುಕ್ತಾ ಹೋಗ್ತೇವೆ. ಈ ಸ್ಟಬಲ್ ಬರ್ನಿಂಗ್ ಅನ್ನ ಸ್ಟಾಪ್ ಮಾಡೋದ್ರ ಬಗ್ಗೆ ಪ್ರತಿ ವರ್ಷವೂ ಕೂಡ ನಾವು ಓದ್ತಾ ಇರ್ತೇವೆ. ಈ ಹಿನ್ನೆಲೆಯಲ್ಲಿ ಸ್ಟಬಲ್ ಬರ್ನಿಂಗ್ ಅನ್ನ ತಡೆಯೋದಕ್ಕೆ ಯಾವೆಲ್ಲ ರೀತಿಯಲ್ಲಿ ಬೇರೆ ಬೇರೆ ಮಾರ್ಗಗಳನ್ನ ಹುಡುಕ್ಬೋದು, ಆಲ್ಟರ್ನೇಟಿವ್ಸ್ ಗಳು ಏನು ಅಂತ ಅಂದ್ರೆ
ಇನ್ಸಿಟ್ಯೂ ಟ್ರೀಟ್ಮೆಂಟ್ ಆಫ್ ಸ್ಟಬಲ್ ಅನ್ನ ಮಾಡುವಂಥದ್ದು, ಎಕ್ಸಿಟ್ಯೂ ಟ್ರೀಟ್ಮೆಂಟ್ ಅನ್ನು ಮಾಡುವಂಥದ್ದು ಮತ್ತು ಕ್ರಾಪಿಂಗ್ ಪ್ಯಾಟರ್ನ್ ಅನ್ನೇ ಚೇಂಜ್ ಮಾಡುವಂಥದ್ದು. ಕ್ರಾಪಿಂಗ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡುವಂಥದ್ದು ಮೋರ್ ಡೀಪರ್ ಅಂಡ್ ಮೋರ್ ಫಂಡಮೆಂಟಲ್ ಸೊಲ್ಯೂಷನ್ ಆಗಿರುತ್ತೆ. ಇದು ಎಷ್ಟರ ಮಟ್ಟಿಗೆ ಈ ಸೊಲ್ಯೂಷನ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ ಅನ್ನುವಂಥದ್ರ ಮೇಲೆ ನಿಂತಿರುತ್ತೆ. ಇನ್ನು ಇನ್ಸಿಟ್ಯೂ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಅಂದಾಗ ಗವರ್ಮೆಂಟ್ ಅನ್ನುವಂಥದ್ದು ಕರೆಂಟ್ಲಿ ಫಾರ್ಮರ್ಸ್ಗಳಿಗೆ ಎಕ್ವಿಪ್ಮೆಂಟ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ. ಈ ಸ್ಟಬಲ್ ಅನ್ನ ಮತ್ತೆ ಅದನ್ನ ಬಳಕೆ ಮಾಡ್ಕೊಳ್ಳುವಂಥದ್ದು, ಅದನ್ನ ಸಾಯಿಲ್ನೊಟ್ಟಿಗೆ ಮಿಕ್ಸ್ ಮಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಬೇರೆ ಬೇರೆ ಬೆಳೆಗಳನ್ನ ಬೆಳೆಯುವಂಥ ಸಂದರ್ಭದಲ್ಲಿ ಅದನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಆದರೆ ಈ ಗವರ್ಮೆಂಟ್ ಮಿಷಿನ್ಸ್ಗಳು ಎಲ್ಲ ರೈತರ ಕೈಗೂ ಕೂಡ ತಲುಪಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಇನ್ಸಿಟ್ಯೂಟ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಇನ್ನೂ ಕೂಡ ಪಾಲನೆ ಆಗೋದಕ್ಕೆ ಕಷ್ಟ ಆಗ್ತದೆ. ಇನ್ನು ಎಕ್ಸಿಟ್ಯೂ ಮ್ಯಾನೇಜ್ಮೆಂಟ್ನಲ್ಲಿ ಕೆಲವು ಕಂಪನೀಸ್ಗಳು ಬಂದು ಈ ಸ್ಟಬಲ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ, ಅವರು ಬೇರೆ ಬೇರೆ ರೀತಿಗೆ ಅಂತ ಹೇಳಿ ಇದನ್ನ ಬಳಸ್ಕೊಳ್ತಾರೆ. ಆದರೆ ಇದು ಇನ್ನಷ್ಟು ಲಾರ್ಜರ್ ಸ್ಕೇಲ್ನಲ್ಲಿ ನಡಿಬೇಕಾಗಿದೆ. ಎಸ್ಪೆಷಲಿ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ಗಳಿಗೆ ಒಂದು ಸಪೋರ್ಟ್ ಅನ್ನುವಂಥದ್ದು ಇನ್ಸಿಟ್ಯೂ ಸ್ಟ್ರಾಟಜೀಸ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿದೆ. ಅವರಿಗೆ ಸರಿಯಾದ ರೀತಿಯಲ್ಲಿ ಈ ಮಿಷನರೀಸ್ಗಳನ್ನು ಪ್ರೊವೈಡ್ ಮಾಡುವಂಥದ್ದು, ಅದನ್ನ ಮತ್ತೆ ಸಾಯಿಲ್ನೊಟ್ಟಿಗೆ ಬೆರೆಯುವಂತೆ ಮಾಡುವಂತ ಕ್ರಮಗಳನ್ನ ಪದ್ಧತಿಗಳನ್ನ ಫಾಲೋ ಮಾಡುವಂತೆ ಮಾಡಬೇಕಾಗಿರುವಂತದ್ದು ಸರ್ಕಾರದ ಮೇಲಿರ್ತಕ್ಕಂಥ ಒಂದು ಹೊಣೆಗಾರಿಕೆಯಾಗಿದೆ. ಇದರೊಟ್ಟಿಗೆ ಸರ್ಕಾರ ಬೇರೆ ಬೇರೆ ರೀತಿಯಾದಂಥ ಮೆಷರ್ಸ್ಗಳನ್ನು ಕೂಡ ತಗೊಂಡಿದೆ. ಈ ರೀತಿ ಸ್ಟಬಲ್ ಬರ್ನಿಂಗ್ ಮಾಡದೇ ಇರುವಂಥವರಿಗೆ ಇನ್ಸೆಂಟಿವೈಸ್ ಮಾಡುವಂಥದ್ದು ಮತ್ತು ಆ ಮಕ್ಕಳಿಗೆ ಎಜುಕೇಟ್ ಮಾಡಿ ಸ್ಟಬಲ್ ಬರ್ನಿಂಗ್ನ ಬಗ್ಗೆ ಮಕ್ಕಳನ್ನ ಒಂದು ರೀತಿಯಾಗಿ ಗಾರ್ಡ್ಸ್ಗಳ ರೀತಿಯಲ್ಲಿ ಮನೆಯಲ್ಲಿ ಅವರ ಮುಖಾಂತರವಾಗಿ ಪೇರೆಂಟ್ಸ್ಗಳಿಗೆ ವಿಚಾರಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಮತ್ತು ಮಕ್ಕಳುಗಳ ಗುಂಪನ್ನ ಮಾಡಿ ಆ ಮಕ್ಕಳು ಈ ರೀತಿ ಸ್ಟಬಲ್ ಬರ್ನಿಂಗ್ ಆಗದೇ ಇರುವಂತೆ ನೋಡ್ಕೊಳ್ಳುವಂಥದ್ದು. ಒಂದು ವೇಳೆ ಈ ರೀತಿಯ ಹೊಗೆ ಅಥವಾ ಸ್ಟಬಲ್ ಅನ್ನುವಂಥದ್ದು ಎಲ್ಲೋ ಬರ್ನ್ ಆಗ್ತಿರುವಂಥ ವಿಚಾರ ಗಮನಕ್ಕೆ ಬಂದಾಗ ಅದನ್ನ ಹೈಯರ್ ಅಥಾರಿಟೀಸ್ಗೆ ತಿಳಿಸ್ಕೊಳ್ಳೋದಕ್ಕೆ ಅವರು ಮಾನಿಟರ್ ಮಾಡುವಂತ ಒಂದು ಗುಂಪುಗಳನ್ನ ಕ್ರಿಯೇಟ್ ಮಾಡಿದಂಥದ್ದು. ಈ ರೀತಿ ಹೊಸ ಹೊಸ ಇನೋವೇಟಿವ್ ಐಡಿಯಾಸ್ಗಳನ್ನ ಇದಕ್ಕಾಗಿ ಸ್ಟಬಲ್ ಬರ್ನಿಂಗ್ ಅನ್ನ ಅಡ್ರೆಸ್ ಮಾಡೋದಕ್ಕೆ ತಂದ್ರೂ ಕೂಡ ಇದನ್ನ ಲಾರ್ಜರ್ ಸ್ಕೇಲ್ನಲ್ಲಿ ಅಥವಾ ಫುಲ್ಲಿ ಈ ಒಂದು ಪ್ರಾಬ್ಲಮ್ ಅನ್ನ ಅಡ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇದು ಇವತ್ತಿಗೂ ಕೂಡ ಒಂದು ಆನ್ಗೋಯಿಂಗ್ ಇಶ್ಯೂ ಆಗಿದೆ. ಮುಂದೆ ಯಾವ ರೀತಿಯಾಗಿ ಈ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳಿ ಬರುವಂತ ಒಂದು ಕಮಿಷನ್ ಅನ್ನುವಂಥದ್ದು ಈ ಒಂದು ಇಶ್ಯೂ ಅನ್ನ ಟ್ಯಾಕಲ್ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಮುಂದಿನ ಆರ್ಟಿಕಲ್ ಮೇಡ್ ಇನ್ ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಬಿಗಿನ್ಸ್ ಟ್ರಯಲ್ ಅನ್ನುವಂಥದ್ದು. ಸದ್ಯಕ್ಕೆ ಏರ್ಕ್ರಾಫ್ಟ್ ಕ್ಯಾರಿಯರ್ IAC-1 ಅಂತ ಹೇಳಿ ಗುರುತಿಸ್ಕೊಳ್ತಾ ಇರ್ತಕ್ಕಂಥ ಇದು ಮುಂದಿನ ದಿನಗಳಲ್ಲಿ INS ವಿಕ್ರಾಂತ್ ಅಂತ ಹೇಳಿ ನೆಕ್ಸ್ಟ್ ಇಯರ್ ನಲ್ಲಿ ಇದನ್ನ ನೇವಿಗೆ ಜಾಯಿನ್ ಮಾಡಲಾಗುತ್ತೆ. ನಂತರದಲ್ಲಿ ಇದು INS ವಿಕ್ರಾಂತ್ ಅಂತ ಹೇಳಿ ಗುರುತಿಸ್ಕೊಳ್ಳಲಾಗುತ್ತೆ. ಭಾರತದ ಮಚ್ ಅವೈಟೆಡ್ ಒಂದು ಭಾರತದಲ್ಲೇ ತಯಾರಿಸಲಾದಂತ ಇಂಡಿಜಿನಸ್ ಏರ್ಕ್ರಾಫ್ಟ್ ಅನ್ನುವಂಥದ್ದು ಮೇಡ್ ಇನ್ ಆಗಿ ಅದು ಕೂಡ ಮೊದಲ ಬಾರಿಗೆ ಭಾರತದಲ್ಲೇ ತಯಾರಿಸಿದಂತ ಭಾರತದ ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನುವಂಥದ್ದು ಈಗ ಟ್ರಯಲ್ಸ್ ಗಳನ್ನ ಶುರು ಮಾಡಿದೆ. ಮುಂದಿನ ವರ್ಷದಲ್ಲಿ INS ವಿಕ್ರಾಂತ್ ಅನ್ನುವಂಥ ಹೆಸರಿನಲ್ಲಿ ಭಾರತದ ನೇವಿಗೆ ಇದನ್ನ ಜಾಯಿನ್ ಮಾಡ್ಕೊಳ್ಳಲಾಗುತ್ತೆ. INS ವಿಕ್ರಾಂತ್ ಅನ್ನುವಂಥದ್ದು ಇದು ಇಂಡಿಜಿನಸ್ಲಿ ಬಿಲ್ಟ್ ಆಗಿರುವಂಥದ್ದು. ಇದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನುವಂಥದ್ದು ಮತ್ತು ಇದೇ ಮೊದಲ ಬಾರಿಗೆ ಇದು ಮೇಡ್ ಇನ್ ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನುವಂಥದ್ದು. ಇದರ ಟ್ರಯಲ್ಸ್ ಗಳು ಪ್ರಾರಂಭ ಆಗಿದೆ. ಇದು ಮುಂದಿನ ವರ್ಷದಲ್ಲಿ ಭಾರತದ ನೇವಿಯನ್ನ ಸೇರ್ಕೊಳ್ಳಲಿದೆ ಅನ್ನುವಂಥ ಮಾಹಿತಿ ನಮಗೆ ತಿಳಿದಿರಲಿ. ಆರ್ಟಿಕಲ್ EC ಪ್ರಪೋಸಲ್ ಟು ಲಿಂಕ್ ಎಲೆಕ್ಟ್ರೋಲ್ ರೋಲ್ ವಿತ್ ಆಧಾರ್ ಅಂಡರ್ ಸ್ಟಡಿ ಅನ್ನುವಂಥದ್ದು. ಎಲೆಕ್ಟೋರಲ್ ರೋಲ್ ಅನ್ನ ಆಧಾರ್ ಒಟ್ಟಿಗೆ ಲಿಂಕ್ ಮಾಡುವಂತ ಎಲೆಕ್ಷನ್ ಕಮಿಷನ್ನಿನ ಪ್ರಪೋಸಲ್ ಅನ್ನುವಂಥದ್ದು ಅಧ್ಯಯನದ ಅಡಿಯಲ್ಲಿ ಇದೆ ಅಂತ ಹೇಳಿ ಕಿರಣ್ ರಿಜಿಜು ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ವೋಟಿಂಗ್ ನ ವಿಚಾರದಲ್ಲಿ ಮಲ್ಟಿಪಲ್ ಎನ್ರೋಲ್ಮೆಂಟ್ ಆಗದೆ ಇರುವಂತೆ ಆ ಒಂದು ಕ್ರಮವನ್ನ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಮಲ್ಟಿಪಲ್ ಎನ್ರೋಲ್ಮೆಂಟ್ ಅನ್ನ ಚೆಕ್ ಮಾಡೋದಕ್ಕೆ ಆಧಾರ್ ಎಕೋಸಿಸ್ಟಮ್ ಅನ್ನ ಎಲೆಕ್ಟೋರಲ್ ರೋಲ್ ನೊಟ್ಟಿಗೆ ಲಿಂಕ್ ಮಾಡುವಂತ ಒಂದು ಪ್ರಪೋಸಲ್ ಅನ್ನ ಎಲೆಕ್ಷನ್ ಕಮಿಷನ್ ಸರ್ಕಾರದ ಮುಂದಿಟ್ಟಿರ್ತಕ್ಕಂಥದ್ದು. ಅದು ಇವಾಗ ಇಟ್ ಈಸ್ ಅಂಡರ್ ಕನ್ಸಿಡರೇಷನ್ ಅಂತ ಹೇಳಿ ಕಿರಣ್ ರಿಜಿಜು ಅವರು ಲಾ ಮಿನಿಸ್ಟರ್ ಇನ್ಫಾರ್ಮ್ ಮಾಡ್ತಾ ಇರ್ತಕ್ಕಂಥದ್ದು. ಲಾ ಕಮಿಷನ್ 244 ಮತ್ತು 55ನೇ ತನ್ನ ರಿಪೋರ್ಟ್ ನಲ್ಲಿ ಈ ವಿಚಾರದ ಬಗ್ಗೆ ಈ ಸಬ್ಜೆಕ್ಟ್ ನ ಬಗ್ಗೆ ಎಕ್ಸ್ಟೆನ್ಸಿವ್ ಆಗಿ ಎಲೆಕ್ಟ್ರೋಲ್ ರಿಫಾರ್ಮ್ಸ್ ನ ಬಗ್ಗೆ ಡಿಸ್ಕಸ್ ಮಾಡಿದೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನ ಕೋರ್ಟ್ ನ ಬಳಿ ಇರ್ತಕ್ಕಂಥ ಪೆಂಡೆನ್ಸಿ ಆಫ್ ಕೇಸಸ್ ನ ಬಗ್ಗೆ ಕೂಡ ಇವರು ಮಾತನಾಡಿದ್ದಾರೆ. ನ್ಯಾಷನಲ್ ಜುಡಿಷಿಯಲ್ ಡೇಟಾ ಗ್ರಿಡ್ ನೀಡಿರುವಂತ ಡೇಟಾವನ್ನ ನೋಡಿದಾಗ ಜುಲೈ 30ಕ್ಕೆ ನಾವು ನೋಡಿದಾಗ ಭಾರತದಲ್ಲಿ 3.93 crores ನಷ್ಟು ಪೆಂಡಿಂಗ್ ಕೇಸಸ್ಗಳು ಬಾಕಿ ಇದೆ. ಇವುಗಳನ್ನ ಯಾವ ಅವಧಿಯ ಒಳಗೆ ಡಿಸ್ಪೋಸಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಕಮೆಂಟ್ ಅನ್ನ ಇವರು ನೀಡಿಲ್ಲದೆ ಇರ್ತಕ್ಕಂಥದ್ದು. ಭಾರತದಲ್ಲಿ ಸದ್ಯಕ್ಕೆ ಇವತ್ತಿಗೂ ಕೂಡ ಸಾಲ್ವ್ ಆಗಬೇಕಾಗಿರ್ತಕ್ಕಂಥ 3.93 crores ಆಫ್ ಕೇಸಸ್ಗಳನ್ನ ನಾವು ಕಾಣಬಹುದಾಗುತ್ತೆ. ಈ ಡೇಟಾವನ್ನ ನ್ಯಾಷನಲ್ ಜುಡಿಷಿಯಲ್ ಡೇಟಾ ಗ್ರಿಡ್ ಅವರು ನೀಡಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ 2 years ಆನ್ ಆಸ್ UT ಕಾಶ್ಮೀರ್ ಮಿಲಿಟೆನ್ಸಿ ಎಟ್ ಟು ವೇನ್ ಅನ್ನುವಂಥದ್ದು. ಜಮ್ಮು ಕಾಶ್ಮೀರವನ್ನ 2 ಯೂನಿಯನ್ ಟೆರಿಟರೀಸ್ಗಳಾಗಿ ಒಂದು ಲಡಾಖ್ ಮತ್ತೊಂದು ಜಮ್ಮು ಅಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ. ಜಮ್ಮು ಅಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ ವಿತ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಹಾಗೂ ಲಡಾಖ್ ವಿತೌಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಈ ರೀತಿಯಾಗಿ 2 ಯೂನಿಯನ್ ಟೆರಿಟರೀಸ್ಗಳನ್ನಾಗಿ ಈ ಜಮ್ಮು ಅಂಡ್ ಕಾಶ್ಮೀರವನ್ನ ಮಾಡಿದ ದಿನ ಆಗಸ್ಟ್ 5, 2019. ಈ ದಿನ ಕಳೆದು 2 ವರ್ಷಗಳು ತುಂಬಿದ್ರೂ ಕೂಡ ಕಾಶ್ಮೀರದಲ್ಲಿ ಮಿಲಿಟೆನ್ಸಿ ಅನ್ನುವಂಥದ್ದು ಇನ್ನೂ ಕೂಡ ಕೊನೆಗಾಣಬೇಕಾಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ.
ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಯಾವ ರೀತಿಯಾಗಿ ಅಡ್ವಾನ್ಸ್ ಮಾಡಿ ಕಂಬ್ಯಾಕ್ ಅನ್ನ ಮಾಡ್ತಾ ಇದೆ, ಆ ರೀತಿಯಾಗಿ ಇಲ್ಲೂ ಕೂಡ ಜೈಷ್ ಎ ಮೊಹಮ್ಮದ್‌ನಂಥ ಮಿಲಿಟೆಂಟ್ ಔಟ್‌ಫಿಟ್ಸ್‌ಗಳು ಇನ್ನು ಕೂಡ ತಮ್ಮ ಸ್ಟ್ರೈಕಿಂಗ್ ಕೇಪಬಿಲಿಟೀಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಬಹುದಾ ಅನ್ನುವಂಥದ್ದು. ಹರ್ಕತ್ ಉಲ್ ಮುಜಾಹಿದ್ದೀನ್ ಅವರಾಗಿರ್ಬೋದು, ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಈ ರೀತಿಯ ಮಿಲಿಟೆಂಟ್ ಔಟ್‌ಫಿಟ್ಸ್‌ಗಳು ತಮ್ಮ ಕೇಪಬಿಲಿಟೀಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಇರುವಂಥದ್ದನ್ನ ಕೂಡ ಇಲ್ಲಿ ಗಮನಿಸಬಹುದಾಗತ್ತೆ. 2 ವರ್ಷಗಳೇ ಕಳೆದಿವೆ. ಈ ಒಂದು ರೀಜನ್‌ನಲ್ಲಿ ಒಂದು ಬದಲಾವಣೆಯನ್ನ ತರಬೇಕು ಅಂತ ಹೇಳಿ ಜಮ್ಮು ಅಂಡ್ ಕಾಶ್ಮೀರವನ್ನ 2 ಯೂನಿಯನ್ ಟೆರಿಟರೀಸ್‌ಗಳನ್ನಾಗಿ ಮಾಡಿ. ಹಾಗಿದ್ದು ಕೂಡ ಇಲ್ಲಿ ಮಿಲಿಟೆನ್ಸಿ ಅನ್ನುವಂಥದ್ದನ್ನ ಇವತ್ತಿಗೂ ಕೂಡ ಮಿಲಿಟೆನ್ಸಿ ಒಂದು ಮೇಜರ್ ಚಾಲೆಂಜ್ ಆಗಿ ಉಳ್ಕೊಂಡಿದೆ. ಅದನ್ನ ಅಡ್ರೆಸ್ ಮಾಡೋದಕ್ಕೆ ಕಂಪ್ಲೀಟ್ ಆಗಿ ಸಾಧ್ಯ ಆಗದೇ ಇರತಕ್ಕಂಥದ್ದು. ಇನ್ನ ಕಳೆದ 2 ವರ್ಷಗಳಲ್ಲಿ 2300ಕ್ಕೂ ಹೆಚ್ಚು ಮಂದಿಯನ್ನ ಡಿಟೈನ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಇನ್ನೂ ಎಷ್ಟೋ ಮಂದಿಯನ್ನ ತಮ್ಮ ಸೆರೆಯಲ್ಲೇ ಇಟ್ಕೊಂಡಿರ್ತಕ್ಕಂಥದ್ದು. ಕಳೆದ 2 ವರ್ಷಗಳಲ್ಲಿ ಜಾಬ್ ಲಾಸ್ ಅನ್ನು ಕೂಡ ನಾವು ಕಾಶ್ಮೀರದ ಆ ಒಂದು ರೀಜನ್ ಅಲ್ಲಿ ನೋಡಿರ್ತಕ್ಕಂಥದ್ದು. ನಯಾ ಕಾಶ್ಮೀರ್ ಅಂತ ಹೇಳಿ ಬಿಜೆಪಿಯನ್ನು ಸ್ಲೋಗನ್ ಅನ್ನ ನೀಡಿ ಈ ರೀತಿಯ ಒಂದು ಬದಲಾವಣೆಯನ್ನ ಜಮ್ಮು ಕಾಶ್ಮೀರ್‌ನಲ್ಲಿ ತಂತು. ಅದಾದ ನಂತರದಲ್ಲಿ ಯಾವುದೇ ಬದಲಾವಣೆಯನ್ನ ಕಾಣೋದಕ್ಕೆ ಸಾಧ್ಯ ಆಗಿಲ್ಲ. ಕಾಶ್ಮೀರದಲ್ಲಿನ ಸ್ಥಿತಿಗತಿ ಇನ್ನಷ್ಟು ಕುಸಿತವನ್ನ ಕಾಣ್ತಾ ಇದೆ. ಹಾಗಾಗಿ ನಯಾ ಕಾಶ್ಮೀರ್ ಅನ್ನುವಂಥ ಸ್ಲೋಗನ್ ಅನ್ನುವಂಥದ್ದು ಈಗ ಒಂದು ರೀತಿಯ ಜೋಕ್ ಆಗಿದೆ ಅನ್ನುವಂಥದ್ದನ್ನ ಕೂಡ ಬೇರೆ ಆರ್ಟಿಕಲ್ಸ್‌ಗಳು ನಮಗೆ ತಿಳಿಸ್ತಾ ಇದೆ. ಆರ್ಟಿಕಲ್‌ನ ಹಿನ್ನೆಲೆಯಲ್ಲಿ ಈ ಹಿಂದೆ ಜಮ್ಮು ಕಾಶ್ಮೀರಕ್ಕೆ ಭಾರತ ಸಂವಿಧಾನದ ಯಾವ ಆರ್ಟಿಕಲ್ಸ್‌ಗಳು ಒಂದು ಸ್ಪೆಷಲ್ ಸ್ಟೇಟಸ್ ಅನ್ನ ಜಮ್ಮು ಅಂಡ್ ಕಾಶ್ಮೀರಕ್ಕೆ ನೀಡ್ತಾ ಇದ್ವು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ಓವರ್ ದ ಬಾರ್ಡರ್ ಲೈನ್ ಅನ್ನುವಂಥದ್ದು. ಇಲ್ಲಿ ಅಸ್ಸಾಂ ಮತ್ತು ಮಿಜೋರಾಂನ ನಡುವೆ ನಡೀತಿರ್ತಕ್ಕಂಥ ಬಾರ್ಡರ್ ಕ್ಲಾಶಸ್‌ನ ಬಗ್ಗೆ ಮಾತನಾಡಲಾಗ್ತಾ ಇದೆ. ಅಸ್ಸಾಂ ಮತ್ತು ಮಿಜೋರಾಂನ ನಡುವೆ ಕಳೆದ ತಿಂಗಳಿನ ಮೊದಲಿನಿಂದಲೂ ಕೂಡ ಪ್ರಾರಂಭವಾದಂಥ ಒಂದು ಬಾರ್ಡರ್ ಇಶ್ಯೂ ಅನ್ನುವಂಥದ್ದು ಜುಲೈ 26ರಂದು ಅಸ್ಸಾಮಿನ ಪೊಲೀಸರು ಮಿಜೋರಾಂನ ಏರಿಯಾದೊಳಗೆ ಎಂಟ್ರಿ ಆಗಿದ್ದಾರೆ ಅಂತ ಹೇಳಿ. ಮಿಜೋರಾಂ ಮತ್ತು ಅಸ್ಸಾಂನವರು ಇಬ್ಬರು ಕೂಡ ಕೂತು ಸಹಿ ಹಾಕಿದಂತ ಅಗ್ರಿಮೆಂಟ್ ಅನ್ನ ಮೀರಿದ್ದಾರೆ. ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಹೇಳಿ ಗುರುತಿಸಿದಾದಂತ ಪ್ರದೇಶಕ್ಕೆ ಅವರು ಬಂದಿದ್ದಾರೆ ಅನ್ನುವಂತ ಕಾರಣದಿಂದ ಅವರ ವಿರುದ್ಧವಾಗಿ ಮಿಜೋರಾಂನವರು ಫೈಟ್ ಮಾಡಿದ ಹಿನ್ನೆಲೆಯಲ್ಲಿ 6 ಪೊಲೀಸ್ ಮೆನ್ ಅವರು ಹಾಗೆ ಒಬ್ಬ ಸಿವಿಲಿಯನ್ ಆಫ್ ಅಸ್ಸಾಂ ಕೂಡ ಸಾವಿಗೀಡಾಗಿರ್ತಕ್ಕಂಥದ್ದು. ಇದು ಆದ ನಂತರದಲ್ಲಿ ಎಫ್ಐಆರ್ ಅನ್ನು ಕೂಡ ಅಸ್ಸಾಮಿನ ಸಿಎಂನವರ ವಿರುದ್ಧವಾಗಿ ಮಿಜೋರಾಂನವರು ಫೈಲ್ ಮಾಡಿದಂಥದ್ದು. ಇಂಥದೊಂದು ಸನ್ನಿವೇಶ ಉಂಟಾಗಿತ್ತು. ಆದ್ರೆ ಅಸ್ಸಾಮಿನ ಚೀಫ್ ಮಿನಿಸ್ಟರ್ ಮೇಲೆ ಫೈಲ್ ಆಗಿದ್ದಂತ ಎಫ್ಐಆರ್ ಹಾಗೆ ಅಸ್ಸಾಂನ ಕಡೆಯಿಂದ ಮಿಜೋರಾಮಿನ ರಾಜ್ಯಸಭೆಯ ಎಂಪಿ ಆಗಿರ್ತಕ್ಕಂಥ ಅವರ ಮೇಲೆ ಫೈಲ್ ಆಗಿದ್ದಂತ ಎಫ್ಐಆರ್ ಅನ್ನ ಈಗ ವಾಪಸ್ ಪಡೆಯುವಂತ ಒಂದು ನಿರ್ಧಾರವನ್ನ ಏನ್ ಮಾಡಿದ್ದಾರೆ. ಇದು ಒಂದು ರೀತಿಯಾದಂತ ಗ್ರೇಟ್ ರಿಲೀಫ್ ಅಂತ ಹೇಳಿ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥ. ಇದೆಲ್ಲದರ ನಂತರದಲ್ಲಿ ಈಗ ರಾಜ್ಯ ಸರ್ಕಾರಗಳು ಏನು ತಮ್ಮ ಪೊಲೀಸ್ ಫೋರ್ಸಸ್ಗಳನ್ನ ಆ ಒಂದು 4 ಕಿಲೋಮೀಟರ್ ಡಿಸ್ಪ್ಯೂಟೆಡ್ ಸ್ಟ್ರೆಚ್ ನಲ್ಲಿ ಇದ್ದಂತ 2 ರಾಜ್ಯಗಳ ತಮ್ಮ ಪೊಲೀಸ್ ಫೋರ್ಸಸ್ಗಳನ್ನ ವಿಡ್ರಾ ಮಾಡ್ಕೊಳ್ಳುವಂತ ಒಂದು ರೈಟ್ ಡಿಸಿಷನ್ ಅನ್ನ ತಗೊಂಡಿದೆ. ಹಾಗೆ ಆ ಒಂದು ಡಿಸ್ಪ್ಯೂಟೆಡ್ ಸ್ಟ್ರೆಚ್ ನಲ್ಲಿ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅನ್ನ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗೋವರೆಗೂ ಕೂಡ ಈ ಬಾರ್ಡರ್ ಕ್ವೆಶನ್ ಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗೋವರೆಗೂ ಕೂಡ ಅಲ್ಲಿ ಪ್ಯಾರಾಮಿಲಿಟರಿ ಫೋರ್ಸಸ್ ಅನ್ನ ಮ್ಯಾನ್ ಮಾಡುವಂತದ್ದು ಈಗ ಆಗ್ತಾ ಇರ್ತಕ್ಕಂಥದ್ದು ಒಂದು ವೆಲ್ಕಮಿಂಗ್ ಸ್ಟೆಪ್ ಅನ್ನುವಂತ ರೀತಿಯಲ್ಲಿ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ರೀತಿಯಾದಂತ ಬ್ಲಾಕೇಡ್ ನಿಂದ ಮಿಜೋರಾಂಗಿದ್ದಂತ ಓನ್ಲಿ ರೈಲ್ ಲೈನ್ ಕನೆಕ್ಷನ್ ಏನಿತ್ತು ಅದಕ್ಕೆ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಈ ರೀತಿ ಆದಾಗ ಅಲ್ಲಿನ ಪೀಪಲ್ಗೂ ಕೂಡ ಅಂದ್ರೆ ಅಲ್ಲಿನ ಜನತೆಗೆ ಪ್ರತಿದಿನದ ಒಂದು ಸಿವಿಲ್ ಲೈಫ್ ಅನ್ನ ಲೀಡ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅಂತ ಒಂದು ವಾತಾವರಣ ಅನ್ನುವಂಥದ್ದು ನಿರ್ಮಾಣ ಆಗ್ತಾ ಇದೆ. ಅದು ಆಗದೆ ಇರುವಂತೆ ಮತ್ತು ಅದನ್ನ ಪೀಸ್ಫುಲ್ ಆಗಿ ಅಮಿಕಬಲ್ ಆಗಿ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನುವಂಥದ್ರ ಕಡೆ ಲೇಖಕರ ಗಮನ ಅನ್ನುವಂಥದ್ದು. ಡಿಸ್ಪ್ಯೂಟೆಡ್ ಏರಿಯಾದ ವಿಚಾರದಲ್ಲಿ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ರೆಸಿಡೆಂಟ್ಸ್ಗಳ ಮಧ್ಯದಲ್ಲಿ ಜುಲೈ ತಿಂಗಳಲ್ಲಿ ಪ್ರಾರಂಭ ಆದಂಥದ್ದು. ವೈಲೆಂಟ್ ಬ್ಯಾಟಲ್ ನಿಂದ ಎಂಡ್ ಆಗಿದೆ ಜುಲೈ 26ರಂದು. ಇದು ಕೊನೆ ಆಗ್ಬೇಕು. ಇದರಿಂದನೇ ಹಾಲ್ಟ್ ಆಗ್ಬೇಕಾಗತ್ತೆ ಈ ರೀತಿಯ ಸಿಚುಯೇಷನ್ ಅನ್ನುವಂಥದ್ದು. ಈ ಒಂದು ಇಲ್ಲಿ ಆದಂತ ಕಂಪ್ಲೀಟ್ ಸಿಚುಯೇಷನ್ ಮೇಲೆ ಒಂದು ಇಂಪಾರ್ಷಿಯಲ್ ಎನ್ಕ್ವೈರಿ ಅನ್ನುವಂಥದ್ದು ಈ ಫೈರಿಂಗ್ ಇನ್ಸಿಡೆಂಟ್ ನ ಮೇಲೆ ಆಗಬೇಕು ಮತ್ತು ಈ ರೀತಿಯ ಸಿಚುವೇಶನ್ಸ್ಗಳು ರಿಕರ್ ಆಗದೇ ಇರುವಂತೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇನ್ನ ಈ ಒಂದು ವಿಚಾರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಬೋತ್ ದ ಸ್ಟೇಟ್ಸ್ಗಳು ಆಗುವಂತ ರೀತಿಯಲ್ಲಿ ಈ ಬಾರ್ಡರ್ ಇಶ್ಯೂ ಅನ್ನುವಂಥದ್ದು ಸೆಟಲ್ ಆಗಬೇಕು. ಇದರಲ್ಲಿ ಇನ್ವಾಲ್ವ್ ಆಗುವಂತ ಇದರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಆಗುವಂತ ಎಲ್ಲ ಪೀಪಲ್ಸ್ಗಳ ಒಂದು ಇನ್ವಾಲ್ವ್ಮೆಂಟ್ ಅಥವಾ ಅವರಿಗೆ ಒಪ್ಪಿಗೆ ಆಗುವಂತೆ ಪೀಪಲ್ ಓರಿಯೆಂಟೆಡ್ ಅಪ್ರೋಚ್ ಅನ್ನ ರೆಸ್ಪೆಕ್ಟಿವ್ ಅಥಾರಿಟೀಸ್ಗಳು ತರಬೇಕಾಗುತ್ತೆ. ಅದರ ಬದಲಾಗಿ ಪ್ಯೂರ್ಲಿ ಜುಡಿಷಿಯಲ್ ಅಪ್ರೋಚ್ ಅಲ್ಲೇ ಇದಕ್ಕೆ ಒಂದು ನಿರ್ಧಾರವನ್ನು ತಗೊಳ್ತೇವೆ ಅನ್ನೋದ್ರ ಬದಲಾಗಿ ಪೀಪಲ್ ಓರಿಯೆಂಟೆಡ್ ಅಪ್ರೋಚ್ ನ ಮುಖಾಂತರವಾಗಿ ಇಂಥ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಅನ್ನುವಂಥದ್ದು ದೊರಕಿಸ್ಕೊಡ್ಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಅಸ್ಸಾಂ ಮತ್ತು ಮಿಜೋರಾಂ ಎರಡೂ ಕೂಡ ಇಂಡಿಯನ್ ಯೂನಿಯನ್ನಿನ ಭಾಗವೇ ಆಗಿರ್ತಕ್ಕಂಥದ್ದು. ಇಂಟರ್ಸ್ಟೇಟ್ ಕೋಆಪರೇಷನ್ ಮತ್ತು ಕೊಹೆಷನ್ ಅನ್ನುವಂಥದ್ದು ಸೆಂಟ್ರಲ್ ಒಂದು ಥೀಮ್ ಆಗಿರುತ್ತೆ ಅಥವಾ ಸೆಂಟ್ರಲ್ ಒಂದು ಆಬ್ಜೆಕ್ಟ್ ಆಗಿರುತ್ತೆ ಫೆಡರಲ್ ಸಿಸ್ಟಮಿನ ಒಂದು ಸ್ಯಾಂಕ್ಟಿಟಿಯನ್ನ ಕಾಪಾಡ್ಕೊಳ್ಳೋದಕ್ಕೆ. ಹಾಗಾಗಿ ಇದು ನಮಗೆ ಇಂಡಿಯನ್ ಯೂನಿಯನ್ ಅಂತ ಹೇಳಿ ಎರಡು ರಾಜ್ಯಗಳು ಕೂಡ ಇಂಡಿಯನ್ ಯೂನಿಯನ್ನಿನ ಭಾಗವಾಗಿವೆ ಮತ್ತು ಇಂಟರ್ಸ್ಟೇಟ್ ಕೋಆಪರೇಷನ್ ಅನ್ನುವಂಥದ್ದು ಭಾರತದ ಒಂದು ಫೆಡರಲ್ ಸಿಸ್ಟಮ್ ಅನ್ನ ಅದರ ಒಂದು ಸ್ಯಾಂಕ್ಟಿಟಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಬಹಳನೇ ಇಂಪಾರ್ಟೆಂಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ಅಮಿಕಬಲ್ ಪೀಪಲ್ ಓರಿಯೆಂಟೆಡ್ ಅಪ್ರೋಚ್ ನ ಮುಖಾಂತರವಾಗಿ ಇಂಥ ಒಂದು ಸಮಸ್ಯೆಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ನೀಡಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ.
ಇಂದಿನ ರಿಪೋರ್ಟ್ ಅಂಡ್ ಇಂಡಸಸ್ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಆಗಿದೆ. ಇದು ಕೂಡ UPSCಯಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುವಂಥ ಒಂದು ರಿಪೋರ್ಟ್ ಆಗಿರುತ್ತೆ. ಇದನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನೇ ಸಾಮಾನ್ಯವಾಗಿ ಕೇಳುವಂಥದ್ದು. IMF ಈ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು ವರ್ಷದಲ್ಲಿ 2 ಬಾರಿ ಟ್ವೈಸ್ ಇನ್ ಅ ಇಯರ್ ರಿಲೀಸ್ ಮಾಡುವಂಥದ್ದು. ಸೆಮಿ ಆನ್ಯುಯಲ್ ರಿಪೋರ್ಟ್ ಅಂತ ಕೂಡ ಇದನ್ನು ಕರಿತೇವೆ, ಯಾಕೆಂದರೆ ವರ್ಷದಲ್ಲಿ 2 ಬಾರಿ ಬರೋದ್ರಿಂದ. ಈ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅಡ್ವಾನ್ಸ್ಡ್ ಮತ್ತು ಎಮರ್ಜಿಂಗ್ ಮಾರ್ಕೆಟ್ ಎಕಾನಮೀಸ್ಗಳಲ್ಲಿ ಆಗ್ತಿರುವಂಥ ಅದರಲ್ಲಿನ ಫಿನಾನ್ಷಿಯಲ್ ಮತ್ತು ನಾನ್ ಫಿನಾನ್ಷಿಯಲ್ ಸೆಕ್ಟರ್ಸ್ಗಳಲ್ಲಿ ಬ್ಯಾಲೆನ್ಸ್ ಶೀಟ್ ವಲ್ನರಬಿಲಿಟೀಸ್ ಏನಿದೆ ಅವುಗಳನ್ನು ಅಸೆಸ್ ಮಾಡುವಂಥ ಒಂದು ರಿಪೋರ್ಟ್ ಆಗಿರುತ್ತೆ. ಇನ್ನು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ನಲ್ಲಿ ಬರುವಂಥ ಎಕನಾಮಿಕ್ ಇಂಬ್ಯಾಲೆನ್ಸಸ್ಗಳೇನು ಹೈಲೈಟ್ ಆಗಿರುತ್ತೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ನಲ್ಲಿ, ಅವುಗಳ ಫಿನಾನ್ಷಿಯಲ್ ರಾಮಿಫಿಕೇಷನ್ಸ್ಗಳನ್ನು ಅದರ ಕುರಿತಾಗಿ ಕೂಡ ಈ ರಿಪೋರ್ಟ್ ಮಾತನಾಡುವಂಥದ್ದು. ಇನ್ನು ಸೆಂಟ್ರಲ್ ಬ್ಯಾಂಕ್ಸ್ಗಳು, ಪಾಲಿಸಿ ಮೇಕರ್ಸ್ಗಳು, ಅದರ್ ಗ್ಲೋಬಲ್ ಫಿನಾನ್ಷಿಯಲ್ ಮಾರ್ಕೆಟ್ಸ್ಗಳನ್ನು ಸೂಪರ್ವೈಸ್ ಮಾಡುವಂಥ ಯಾವುದೇ ಫ್ಯಾಕ್ಟರ್ಸ್ ಆಗಿರ್ಬೋದು, ಇವುಗಳಿಗೆ ಕೂಡ ರೆಕಮೆಂಡೇಶನ್ಸ್ಗಳನ್ನು ಈ ಒಂದು ರಿಪೋರ್ಟ್ ಅನ್ನುವಂಥದ್ದು ನೀಡುತ್ತೆ. ಇನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು, ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅನ್ನುವಂಥದ್ದು ವರ್ಷದಲ್ಲಿ 2 ಬಾರಿ ಬರುವಂಥ IMF ರಿಲೀಸ್ ಮಾಡುವಂಥ ಒಂದು ರಿಪೋರ್ಟ್. ಇದು ಬಹಳನೇ ಇಂಪಾರ್ಟೆಂಟ್ ಆಗುವಂಥ ಒಂದು ರಿಪೋರ್ಟ್ ಕೂಡ ಆಗಿರುತ್ತೆ. ರಿಪೋರ್ಟ್ ಅಂಡ್ ಇಂಡಿಸಸ್ಗೆ ಕುರಿತಂತೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಈಸ್ ರಿಲೀಸ್ಡ್ ಬೈ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದೇನೆ. ಈ ರಿಪೋರ್ಟನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದನ್ನು ನೀವು ಸರಿಯಾದ ಉತ್ತರವನ್ನು ತಿಳಿಸಬೇಕಾಗುತ್ತೆ. ಮೊದಲ ಆಪ್ಷನ್ IMF ಅಂತ ಹೇಳುತ್ತೆ, ಎರಡನೇ ಆಪ್ಷನ್ ವರ್ಲ್ಡ್ ಬ್ಯಾಂಕ್ ಅಂತ ಹೇಳಿ ತಿಳಿಸ್ತಾ ಇದೆ, ಮೂರನೇ ಆಪ್ಷನ್ RBI ಅಂತ ಹೇಳುತ್ತೆ, ಕಡೆಯ ಆಪ್ಷನ್ನಲ್ಲಿ ನೀತಿ ಆಯೋಗ ಅಂತ ಹೇಳಿ ನೀಡಿರ್ತಕ್ಕಂಥದ್ದು. ಈ 4ರಲ್ಲಿ ಯಾವುದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.